ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹುಣ್ಣಿಮೆ ದಿವಸ ಮಾಡುವಂಥ ಒಂದು ವಿಶೇಷ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪಾರಾಧನೆನ ಹುಣ್ಣಿಮೆ ದಿವಸ ನೀವು ಹಚ್ಚೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು. ಈ ದೀಪ ಹಚ್ಚಬೇಕಾದ್ರೆ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ, ಹಾಗೆ ಈ ದೀಪ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದೆಲ್ಲವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ದೀಪವನ್ನು ಹಚ್ಚೋದಕ್ಕೆ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡು ಪೀಠವನ್ನು ನೀಟಾಗಿ ಒರೆಸಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೋಬೇಕು. ನಿಮಗೆ ದೇವರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ರಂಗೋಲಿಯನ್ನು ನೀವು ಹಾಕ್ಬೋದು. ಸ್ಟಾರ್ ಆಗಿರಲಿ, ಪದ್ಮ ಆಗಿರಲಿ, ಶಂಕು, ಚಕ್ರ, ನಾಮ, ಈ ರೀತಿ ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಹುಣ್ಣಿಮೆ ದಿವಸ ಈ ದೀಪವನ್ನು ಹಚ್ಚೋದ್ರಿಂದ ನೀವು ಸಂಜೆ ಸಮಯದಲ್ಲಿ ಈ ದೀಪ ಹಚ್ಚಿದ್ರೆ ಬಹಳನೇ ಶ್ರೇಷ್ಠ. ಚಂದ್ರ ಉದಯ ಆಗುವಂಥ ಸಮಯ ನೋಡಿಕೊಂಡು ನೀವು ಈ ದೀಪವನ್ನು ಹಚ್ಚಿ, ಆದಷ್ಟು ಹುಣ್ಣಿಮೆ ತಿಥಿ ಇರೋವಂಥ ಸಮಯದಲ್ಲೇ ಈ ದೀಪ ಹಚ್ಚಿದ್ರೆ ಬಹಳನೇ ಒಳ್ಳೆಯದು. ಸಂಜೆ ಹಚ್ಚೋದಕ್ಕಾಗಲ್ಲ ಅಂತಂದರೆ ಬೆಳಗ್ಗೆ ಸಮಯದಲ್ಲೂ ಕೂಡ ನೀವು ದೀಪವನ್ನು ಹಚ್ಬೋದು, ಏನು ತೊಂದರೆ ಇಲ್ಲ. ಇವಾಗ ರಂಗೋಲಿ ಹಾಕೊಂಡಿದ್ದಾಯಿತು. ರಂಗೋಲಿಗೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಅನಂತರ ಒಂದು ತಟ್ಟೆಯನ್ನು ಇಟ್ಕೋಬೇಕು. ಹಿತ್ತಾಳೆದಾಗಲಿ, ಬೆಳ್ಳಿದಾಗಲಿ ಅಥವಾ ತಾಮ್ರದಾಗಲಿ ಇಟ್ಕೋಬೋದು. ಅಥವಾ ಇದು ಯಾವುದೂ ಇಲ್ಲ ಅಂತಂದರೆ ಅಡಿಕೆ ಎಲೆ ಸಿಗುತ್ತಲ್ಲ, ಅದರಲ್ಲಿ ಕೂಡ ನೀವು ದೀಪವನ್ನು ಹಚ್ಬೋದು. ಆ ತಟ್ಟೆಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟಿದ್ದೀನಿ. ಅನಂತರ ಮುಖ್ಯವಾಗಿ ನಿಮಗೆ ಬೇಕಾಗುವಂಥದ್ದು ಆಲದ ಎಲೆ. ಆಲದ ಮರದಲ್ಲಿ ಬಿಟ್ಟಿರೋವಂಥ ಎಲೆಯನ್ನು ಒಂದೇ ಒಂದು ತೊಗೊಂಡು ಬಂದರೆ ಸಾಕು, ಏನು ಜಾಸ್ತಿ ಎಲೆಗಳು ಬೇಕು ಅನ್ನೋ ಅಗತ್ಯ ಇಲ್ಲ. ಆಲದ ಎಲೆ ಆದಷ್ಟು ಎಲ್ಲೂ ತೂತಿಲ್ದೇ ಇರೋ ರೀತಿ ಹಾಗೆ ಅರ್ಧೋಗದೇ ಇರೋ ರೀತಿ ಇರೋವಂಥದ್ದನ್ನು ಆರಿಸ್ಕೊಂಡು ತೊಗೊಂಡು ಬಂದು ಅನಂತರ ಮನೇಲಿ ತೊಗೊಂಡು ಬಂದು ಆ ಎಲೆಯನ್ನು ನೀಟಾಗಿ ತೊಳೆದು ಅನಂತರ ದೀಪ ಹಚ್ಚೋದಕ್ಕೆ ಬಳಸಬೇಕಾಗತ್ತೆ. ಯಾಕಂದರೆ ಎಲೆ ಮೇಲೆಲ್ಲ ತುಂಬಾ ಧೂಳೆಲ್ಲ ಇರುತ್ತೆ, ಅದ್ರ ಮೇಲೇ ದೀಪ ಹಚ್ಚೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಆ ಎಲೆಯನ್ನು ನೀಟಾಗಿ ತೊಳ್ಕೊಂಡು ಅನಂತರ ನೀವು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ಇಡಬೇಕಾಗತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮರಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆಲದ ಮರ ಆಗಿರ್ಬೋದು, ಅರಳಿ ಮರ, ಬನ್ನಿ ಮರ, ಬೇವಿನ ಮರ, ಈ ರೀತಿ ಪ್ರಮುಖವಾದಂತಹ ಮರಗಳಿಗೆ ನಾವು ದೈವ ವೃಕ್ಷ ಅಂತ ಕರಿತೀವಿ. ಅದರಲ್ಲಿ ಈ ಆಲದ ಮರವೂ ಕೂಡ ಒಂದು. ಆಲದ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅಂತ ಒಂದು ನಂಬಿಕೆ ಇದೆ. ಈ ಆಲದ ಮರದ ಬೇರಿನಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ಹಾಗೆ ಶಾಖೆಯಲ್ಲಿ ಅಂದರೆ ಎಲೆಗಳಿರುತ್ತಲ್ಲ ಅಲ್ಲಿ ಮಹೇಶ್ವರ ಅಂದರೆ ಶಿವ ನೆಲೆಸಿರ್ತಾನೆ ಅಂತ ನಂಬಿಕೆ ಇದೆ. ಹಾಗಾಗಿ ಹುಣ್ಣಿಮೆ ದಿನದಲ್ಲಿ ಈ ಆಲದ ಮರದ ಪೂಜೆ ಮಾಡೋದು ಅಥವಾ ಆಲದ ಎಲೆ ಮೇಲೆ ದೀಪ ಹಚ್ಚೋದು ಬಹಳನೇ ಶ್ರೇಷ್ಠ. ಯಾಕಂದರೆ ಇವಾಗ ಆಲದ ಮರ ನಮಗೆ ಗೊತ್ತಿರೋ ಹಾಗೆ ಬಹಳನೇ ವರ್ಷ ದೀರ್ಘಕಾಲದವರೆಗೂ ಕೂಡ ಇರುತ್ತೆ. ತುಂಬಾ ವರ್ಷಗಳು ಕಾಲ ಆಲದ ಮರ ಹಾಗೆ ಶಾಶ್ವತವಾಗಿರುತ್ತೆ. ಯಾವ ರೀತಿ ಆಲದ ಮರ ಬಹಳ ವರ್ಷಗಳ ಕಾಲ ಇರುತ್ತೋ ಅದೇ ರೀತಿ ಮನೆಯಲ್ಲಿ ಎಲ್ರಿಗೂ ಕೂಡ ದೀರ್ಘಾಯಸ್ಸು ಪ್ರಾಪ್ತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಆಲದ ಎಲೆ ಮೇಲೆ ನಾವು ದೀಪವನ್ನು ಹಚ್ಚಬೇಕಾಗತ್ತೆ. ಹುಣ್ಣಿಮೆಗಳಲ್ಲಿ ಅದರಲ್ಲೂ ವಿಶೇಷ ಅಂದರೆ ಜ್ಯೇಷ್ಠ ಹುಣ್ಣಿಮೆ ಬರುತ್ತಲ್ಲ, ಅವತ್ತಿನ ದಿವಸ ವಟಸಾವಿತ್ರಿ ವ್ರತ ಇರುತ್ತೆ. ಅಂತಹ ದಿವಸ ಈ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಿದ್ರೆ ಕೇವಲ ಜ್ಯೇಷ್ಠ ಹುಣ್ಣಿಮೆ ಅಥವಾ ವಟಸಾವಿತ್ರಿ ವ್ರತದ ದಿವಸ ಮಾತ್ರನೇ ಹಚ್ಚಬೇಕಂತ ಕೇಳೋದಾಗಿದ್ರೆ ಹಾಗೇನಿಲ್ಲ, ನೀವು ಬೇರೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು. ಇನ್ನು ದೀಪ ಹಚ್ಚೋದಕ್ಕೆ ಆದಷ್ಟು ಮಣ್ಣಿನ ದೀಪ ಆದರೆ ಒಳ್ಳೆಯದು. ಅಥವಾ ಮಣ್ಣಿನ ದೀಪ ಸಿಗಲೇ ಇಲ್ಲ ಅಂತಂದ ಪಕ್ಷದಲ್ಲಿ ನೀವು ಹಿತ್ತಾಳೆ, ತಾಮ್ರ, ಬೆಳ್ಳಿ ದೀಪಗಳನ್ನು ಕೂಡ ಎಲೆ ಮೇಲೆ ದೀಪ ಹಚ್ಚೋದಕ್ಕೆ ಬಳಸ್ಬೋದು. ಇನ್ನು ಆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು 2 ಬತ್ತಿಯನ್ನು ತಿರುವಿ ದೀಪಕ್ಕೆ ಹಾಕಿ ಅನಂತರ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕಾಗತ್ತೆ. ಅನಂತರ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು. ಹೂ ಇಟ್ಟಿದ ನಂತರ ಅಗರಬತ್ತಿಯಿಂದಾಗಲಿ ಅಥವಾ ಏಕಾರ್ತಿಯಿಂದಾಗಲಿ ದೀಪವನ್ನು ಹಚ್ಕೋಬೇಕು. ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಅನಂತರ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ನಿಮ್ಮ ಮನೋಸಂಕಲ್ಪವನ್ನು ಹೇಳ್ಕೋಬೇಕು. ಯಾವುದಾದ್ರೂ ನೀವು ವಿಶೇಷ ದೀಪಾರಾಧನೆನ ಮಾಡ್ತಾ ಇದ್ದರೆ ಆ ದೀಪದ ಮುಂದೆ ಕೂತ್ಕೊಂಡು ನಿಮ್ಮ ಸಂಕಷ್ಟಗಳನ್ನು ಅಥವಾ ನೀವು ಯಾತಕ್ಕಾಗಿ ಈ ದೀಪವನ್ನು ಹಚ್ಚುತ್ತಾ ಇದ್ದೀರಾ ಅಂತ ಆ ದೀಪದ ಮುಂದೆ ಹೇಳ್ಕೊಂಡಾಗ ನಿಮ್ಮ ಸಂಕಲ್ಪಗಳು ನೆರವೇರೋದಕ್ಕೆ ಅದು ಸಹಾಯ ಆಗುತ್ತೆ. ಇದು ಒಂದು ಮ್ಯಾನಿಫೆಸ್ಟೇಷನ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ಹಾಗಾಗಿನೇ ದೀಪದ ಮುಂದೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಅನಂತರ ದೀಪಕ್ಕೆ ಅಗರಬತ್ತಿಯಿಂದ ಧೂಪವನ್ನು ತೋರಿಸಿ ಪೂಜೆಯನ್ನು ಮಾಡಿ. ಇನ್ನು ದೀಪದ ಜ್ಯೋತಿ ಆದಷ್ಟು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರೋ ರೀತಿ, ಅಂದರೆ ದೀಪದ ಜ್ಯೋತಿ ಉರಿತಾ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ದೀಪ ಹಚ್ಚಿದ ನಂತರ ನೀವು ಅದು ಪೂರ್ತಿ ಎಣ್ಣೆ ಖಾಲಿ ಆಗೋವರೆಗೂ ಅದನ್ನೇನು ಕದಲಿಸೋದಕ್ಕೆ ಹೋಗಬೇಡಿ. ದೀಪ ಉರಿದು ಪೂರ್ತಿ ತಣ್ಣಗಾದ ನಂತರ
ಆವತ್ತಿನ ದಿವಸನೇ ನೀವು ಬೇಕಿದ್ರೆ ಆ ಎಲೆನ ತೆಗೆದು ಯಾರೂ ತುಳಿದೇ ಇರೋವಂಥ ಕಡೆ ಹಾಕ್ಬೋದು, ಅಥವಾ ಮಾರನೇ ದಿವಸಕ್ಕೆ ಆ ಎಲೆಯನ್ನು ತೆಗೆದು ಯಾರೂ ತುಳಿದೇ ಇರೋವಂಥ ಕಡೆ ಅಥವಾ ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕಬೇಕಾಗತ್ತೆ. ಈ ರೀತಿ ಹುಣ್ಣಿಮೆ ದಿವಸ, ಅದರಲ್ಲೂ ಸಂಜೆ ಸಮಯದಲ್ಲಿ ನೀವು ಮನೆಯಲ್ಲಿ ಆಲದ ಎಲೆ ಮೇಲೆ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಆಯಸ್ಸು ಅಭಿವೃದ್ಧಿ ಆಗುತ್ತೆ. ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಪ್ರಮುಖವಾಗಿ ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಈ ದೀಪವನ್ನು ಹಚ್ಚುವಂಥದ್ದು. ಸಾಮಾನ್ಯವಾಗಿ ಹುಣ್ಣಿಮೆ ದಿವಸ ಹೋಗಿ ಆಲದ ಮರದ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಎಲ್ರಿಗೂ ಕೂಡ ಮರದ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಈ ರೀತಿ ಹುಣ್ಣಿಮೆ ದಿವಸ ಆಲದ ಎಲೆಯನ್ನು ತಗೊಂಡು ಬಂದು ಅದ್ರ ಮೇಲೆ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹುಣ್ಣಿಮೆ ದಿವಸ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.